ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಹುಕ್ಕೇರಿಯ ಶ್ರೀ ಮಹಾವೀರ ಮಲ್ಟಿಪರ್ಪಸ್ ಸೌಹಾರ್ದ ಸಹಕಾರಿ ಬ್ಯಾಂಕ್ನ 26ನೇ ವಾರ್ಷಿಕ ಸರ್ವಸಾಧಾರಣ ಸಭೆ 2025-26ನೇ ಆರ್ಥಿಕ ಸಾಲಿನಲ್ಲಿ 4.1 ಕೋಟಿ ನಿವ್ವಳ ಲಾಭ. ಹುಕ್ಕೇರಿ ಪಟ್ಟಣದ ಹೊರವಲಯದ ಮಹಾವೀರ ಶಿಕ್ಷಣ ಸಂಸ್ಥೆ ಆವರಣದಲ್ಲಿ ಜರುಗಿದ ಈ ಸರ್ವಸಾಧಾರಣ ಸಭೆಯನ್ನು ಶ್ರೀ ಭಗವಾನ್ ಮಹಾವೀರರ ಭಾವಚಿತ್ರಕ್ಕೆ ಹಾಗೂ ಜಿನ್ನೈಕ್ಯ ವಸಂತ ನಿಲಜಗಿ ಅವರ ಭಾವಚಿತ್ರಕ್ಕೆ ಪೂಜೆ ನೆರವೇರಿಸಿ ಪುಷ್ಪ ನಮನ ಸಲ್ಲಿಸಿದರು. ನಂತರ 26ನೇ ಸರ್ವಸಾಧಾರಣ ಸಭೆಯ ಸಮಾರಂಭವನ್ನು ಬ್ಯಾಂಕಿನ ಅಧ್ಯಕ್ಷ ಶ್ರೀ ಮಹಾವೀರ ನಿಲಜಗಿ ಹಾಗೂ ಆಡಳಿತ ಮಂಡಳಿಯಿಂದ ಜ್ಯೋತಿ ಪ್ರಜ್ವಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ. ಮಹಾವೀರ ಉದ್ಯೋಗ ಸಮೂಹ ಸಂಸ್ಥೆಯ ಅಂಗ ಸಂಸ್ಥೆ ಮಹಾವೀರ ಶಿಕ್ಷಣ ಸಂಸ್ಥೆಯಲ್ಲಿ ಕಲಿತ SSLC ಹಾಗೂ PUC ಪರೀಕ್ಷೆಯಲ್ಲಿ 95%ಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಆಡಳಿತ ಮಂಡಳಿಯಿಂದ ಸತ್ಕಾರ, ಸನ್ಮಾನ, ಬಹುಮಾನ. ವೇಳೆ ಬ್ಯಾಂಕಿನ ಅಧ್ಯಕ್ಷ ಶ್ರೀ ಮಹಾವೀರ ನಿಲಜಗಿ ಹಾಗೂ ಪ್ರಜ್ವಲ್ ನಿಲಜಗಿ ಹಾಗೂ ಸದಸ್ಯರು ಮಾತನಾಡಿ 26 ವರ್ಷಗಳ ಹಿಂದೆ ಜಿನೈಕ್ಯ ಶ್ರೀ ವಸಂತ ನಿಲಜಗಿ ಅವರ ನೇತೃತ್ವದಲ್ಲಿ ಸ್ಥಾಪಿತಗೊಂಡ ಸಹಕಾರ ಸಂಘ ರೈತರ ಮಧ್ಯಮ ವರ್ಗದವರು ಆರ್ಥಿಕ ಅಭಿವೃದ್ಧಿಗೆ ನೇರವಾಗುವ ಮೂಲಕ ಗ್ರಾಹಕ ಸದಸ್ಯರಿಗೆ ಪ್ರಾಮಾಣಿಕವಾಗಿ ಸಾಲ ಮರುಪಾವತಿ ಮಾಡುತ್ತಿದ್ದಾರೆ. ಜನಸ್ನೇಹಿ ಯೋಜನೆಗಳಿಂದಾಗಿ ಠೇವಣಿಯಲ್ಲೂ ಹೆಚ್ಚಳವಾಗಿದ್ದು ನೌಕರರ ಕ್ರಮ ಹಾಗೂ ಆಡಳಿತ ಮಂಡಳಿಯ ನಿಸ್ವಾರ್ಥ ಸೇವೆ ಸಂಘದ ಅಭಿವೃದ್ಧಿಗೆ ಪ್ರಮುಖ ಕಾರಣವಾಗಿದೆ. ಪ್ರಧಾನ ಕಚೇರಿ ಸೇರಿದಂತೆ 17 ಶಾಖೆ ಹೊಂದಿದ್ದು ಈ ಸಂಸ್ಥೆ 3042 ಸದಸ್ಯರನ್ನು ಹೊಂದಿದೆ. ವಾರ್ಷಿಕ 1333 ಕೋಟಿಗೂ ಹೆಚ್ಚು ವಹಿವಾಟು ನಡೆಸಿದ್ದು ಪ್ರಸಕ್ತ ಸಾಲಿನಲ್ಲಿ 4.1 ಕೋಟಿ ನಿವ್ವಳ ಲಾಭ ಗಳಿಸಿದೆ. ಸದಸ್ಯರಿಗೆ 25% ಲಾಭಾಂಶ ವಿತರಿಸಲು ಚಿಂತನೆ ನಡೆದಿದೆ ಎಂದು ಇದೇ ಸಂದರ್ಭದಲ್ಲಿ ಅಧ್ಯಕ್ಷ ಮಹಾವೀರ ನಿಲಜಗಿ, ಉಪಾಧ್ಯಕ್ಷ ರೋಹಿತ್ ಶೌಗಳ, ಸುಕುಮಾರ್ ಕತಗಲ್ಲಿ, ಬಾಹುಬಲಿ ಸೊಲ್ಲಾಪುರೆ ಸೇರಿದಂತೆ ಎಲ್ಲ ಆಡಳಿತ ಮಂಡಳಿ ಸದಸ್ಯರು ಹಾಗೂ ಸಂಜು ನಿಲಜಗಿ, ಪ್ರಜ್ವಲ್ ನಿಲಜಗಿ ಸೇರಿದಂತೆ ಎಲ್ಲ ಬ್ಯಾಂಕಿನ ಆಡಳಿತ ಮಂಡಳಿ ಸದಸ್ಯರು, ನಿರ್ದೇಶಕರು, ಸಿಬ್ಬಂದಿ ವರ್ಗದವರು ಹಾಗೂ ಗ್ರಾಹಕರ ಸದಸ್ಯರು ಎಲ್ಲರೂ ಪಾಲ್ಗೊಂಡಿದ್ರು. ಸಭೆಗೆ ಮತ್ತೊಮ್ಮೆ ತಮ್ಮೆಲ್ಲರನ್ನ ತುಂಬ ಹೃದಯದಿಂದ ಸ್ವಾಗತ ಬಯಸುತ್ತಾ, ವಿಶೇಷವಾಗಿ 2000 ಇಸ್ವಿಯಲ್ಲಿ ನಮ್ಮ ತಂದೆಯವರಾದ ಜಿನೈಕ್ಯ ವಸಂತ ಶ್ರೀಮಂದರ್ ನಿಲಜಗಿ ಅವರು ಈ ಭಾಗದಲ್ಲಿ ಆರ್ಥಿಕ ವ್ಯವಸ್ಥೆಗಾಗಿ ಒಂದು ಮಹಾವೀರ್ ಮಲ್ಟಿಪರ್ಪಸ್ ಸೌಹಾರ್ದ ಸಹಕಾರಿ ಸಂಸ್ಥೆಯನ್ನ ಅವರ ಸಹೋದ್ಯೋಗಿಗಳೊಂದಿಗೆ ಆಗಿನ ಒಂದು ಆರ್ಥಿಕ ಸದೃಢತೆಗಾಗಿ ಹುಟ್ಟು ಹಾಕಿದರು. ಸುಮಾರು 26 ವರ್ಷಗಳ ಒಂದು ಸುದೀರ್ಘ ಅವಧಿಯಲ್ಲಿ ಈ ಒಂದು ಹಣಕಾಸು ಸಂಸ್ಥೆಯು ಸುಮಾರು 16 ಶಾಖೆಗಳನ್ನು ಹೊಂದುವ ಮುಖಾಂತರ ಮಧ್ಯಮ, ಬೃಹತ್ ಹಾಗೂ ಅತಿ ಸಣ್ಣ ವ್ಯಾಪಾರಸ್ಥರಿಗೂ ಸಹಾಯ ಮಾಡುವ ಮುಖಾಂತರ 7 ಜಿಲ್ಲೆಗೆ ತನ್ನ ಕಾರ್ಯವ್ಯಾಪ್ತಿಯನ್ನ ವಿಸ್ತರಿಸುವ ಮುಖಾಂತರ ಬೆಳಗಾವಿ ಜಿಲ್ಲೆ ಇರಬಹುದು, ಧಾರವಾಡ ಜಿಲ್ಲೆ ಇರಬಹುದು, ಬಾಗಲಕೋಟೆ, ಬಿಜಾಪುರ, ಉತ್ತರ ಕನ್ನಡ, ಶಿವಮೊಗ್ಗ ಜಿಲ್ಲೆಗಳಿಗೆ ತನ್ನ ಕಾರ್ಯವ್ಯಾಪ್ತಿಯನ್ನ ವ್ಯಾಪಿಸಿ ಅನೇಕ ಠೇವುದಾರರಿಗೂ ಅನೇಕ ಉದ್ದಿಮೆದಾರರಿಗೂ ಆರ್ಥಿಕವಾಗಿ ಸಾಲ ನೀಡುವ ಮುಖಾಂತರ ಒಂದು ಉದ್ಯೋಗಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಆ ಒಂದು ಸಂಸ್ಥಾಪಕರ ದೂರದೃಷ್ಟಿಯ ನೆನಪಾಗಿ ಇಂದು ಸುಮಾರು 150ಕ್ಕೂ ಸಿಬ್ಬಂದಿ ಈ ಒಂದು ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗೂ ಈ ಸಂಸ್ಥೆಯು ಸುಮಾರು
8 ಸ್ವಂತ ಕಟ್ಟಡಗಳನ್ನ ಹೊಂದುವ ಮುಖಾಂತರ ಧಾರವಾಡ ಇರ್ಬೋದು, ಬೆಳಗಾವಿ ಇರ್ಬೋದು, ಘಟಪ್ರಭಾ ಇರ್ಬೋದು, ಅಲ್ಲಿ ಸ್ವಂತ ಲಾಕರ್ ಹೊಂದುವ ಮುಖಾಂತರ, ಸ್ವಂತ ಕಟ್ಟಡ ಹೊಂದುವ ಮುಖಾಂತರ ಆರ್ಥಿಕವಾಗಿ ತನ್ನ ಸದೃಢತೆಯನ್ನ ಹೊಂದುವ ಮುಖಾಂತರ ವ್ಯವಸ್ಥಿತವಾಗಿ ಒಂದು ಈ ಸಂಘ ನಡೆದುಕೊಂಡು ಬರ್ತಾ ಇದೆ. ಅದರ ಜೊತೆನೆ ಬರುವ ದಿನಮಾನಗಳಲ್ಲಿ ಕಾಗವಾಡ ತಾಲೂಕಿನ ಸಿರ್ಗುಪ್ಪಿಯಲ್ಲಿ ಸುಸಜ್ಜಿತವಾದ ವಾಣಿಜ್ಯ ಸಂಕೀರ್ಣ ಹಾಗೂ ಕಟ್ಟಡ ಬರುವ ಒಂದು ಕೆಲವೇ ದಿನಗಳಲ್ಲಿ ಉದ್ಘಾಟನೆಗೆ ತಯಾರಾಗಿದೆ. ಅದರ ಜೊತೆನೆ ಹುಕ್ಕೇರಿಯಲ್ಲಿ ವ್ಯವಸ್ಥಿತವಾದ ಒಂದು ಶಂಕೇಶ್ವರ ರೋಡ್ಗೆ ಹೊಂದಿಕೊಂಡಂತೆ ನಮ್ಮ ಸಂಸ್ಥೆಯಿಂದ ಮಾವೇರಿ ಸೂಪರ್ ಮಾರ್ಕೆಟ್ ಎಂಬ ಒಂದು ಅಥವಾ ಅದು ವಾಣಿಜ್ಯ ಕಾಂಪ್ಲೆಕ್ಸ್ ಅನ್ನ ಹೊಂದಲಿದೆ. ಈ ಒಂದು ಸಂಸ್ಥೆ ಬಡ್ಡಿ ಅಥವಾ ಠೇವು ಅಥವಾ ಸಾಲಗಾರ ಅಂತ ಲಾಭವನ್ನೇ ಮುಖ್ಯ ಉದ್ದೇಶವನ್ನಾಗಿಟ್ಟುಕೊಳ್ಳದೆ ಸಾಮಾಜಿಕ ಇರಬಹುದು, ಧಾರ್ಮಿಕ ಇರಬಹುದು, ಶೈಕ್ಷಣಿಕ ಇರಬಹುದು ಹಾಗೂ ಅನೇಕ ಕಳೆದ ಒಂದು ಸಾಮಾಜಿಕ ಕೆಲಸಗಳಾದ ಮೊನ್ನೆ ಫ್ಲಡ್ ಬಂದಾಗ 2000 ಇಸ್ವಿಯಲ್ಲಿ ಫ್ಲಡ್ ಬಂದಾಗ ಸಾಮಾಜಿಕ ಕಿಟ್ ವಿತರಿಸುವ ಮುಖಾಂತರ ಹಾಗೂ ಏನು ಕಳೆದ ವರ್ಷ ಒಂದು ಆರೋಗ್ಯ ತಪಾಸಣೆಯಲ್ಲಿ ಒಂದು 100 ಜನರಿಗೂ ಹೆಚ್ಚು ಕಣ್ಣು ಆಪರೇಷನ್ ಮಾಡಿ ಅವರಿಗೆ ಒಂದು ಸಂಪೂರ್ಣವಾದ ವೆಚ್ಚವನ್ನ ನಮ್ಮ ಸಹಕಾರಿ ಭರಿಸುವ ಮುಖಾಂತರ ಹಾಗೂ ಹೃದಯ ಆರೋಗ್ಯ ಇರಬಹುದು, ಬಿಪಿ ತಪಾಸಣೆಯನ್ನ ಸುಮಾರು ಒಟ್ಟು ಕಣ್ಣು ಮತ್ತು ಆರೋಗ್ಯ ತಪಾಸಣೆ 200ಕ್ಕೂ ಹೆಚ್ಚು ಜನರಿಗೆ ಒಂದು ಅವಕಾಶ ಮಾಡಿಕೊಟ್ಟಿದೆ. ಹಾಗೆ ಅದೇ ರೀತಿಯಲ್ಲಿ ಸಹಕಾರಿಯಿಂದ ವಿಶೇಷವಾಗಿ ತಾಲೂಕಿನ ಇರಬಹುದು, ಜಿಲ್ಲೆಯ ಅನೇಕ ಮಠಗಳನ್ನ ಜೀರ್ಣೋದ್ಧಾರ ಮಾಡುವ ಮುಖಾಂತರ ಧಾರ್ಮಿಕ ಕಾರ್ಯಗಳಲ್ಲೂ ಸಹ ನಮ್ಮ ಸಹಕಾರಿಯು ಮುಂಚೂಣಿಯಲ್ಲಿದೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಮೊನ್ನೆ ತಾನೇ ನಡೆದ ಜಿನೇಕ ವಸಂತ ಶ್ರೀಮಂದರ್ ನಿಲಜಿಗೆ ಅವರ ಒಂದು ಪುಣ್ಯ ಸ್ಮರಣೆ ನಿಮಿತ್ತವಾಗಿ ಸುಮಾರು 2 ರಿಂದ 3 ಲಕ್ಷ ವರೆಗಿನ ಒಂದು ಐಪಿಎಸ್ ಇರಬಹುದು, ಕೆಎಎಸ್ ಇರಬಹುದು, ಐಎಎಸ್ ಇರಬಹುದು ಅಥವಾ ಅನೇಕ ಸ್ಪರ್ಧಾತ್ಮಕ ಒಂದು ಪರೀಕ್ಷೆಗಳ ಅಧ್ಯಯನಕ್ಕಾಗಿ ಉಚಿತವಾಗಿ ನಮ್ಮ ಸಹಕಾರಿಯಿಂದ ಗ್ರಂಥಾಲಯವನ್ನ ತೆಗೆಯುವ ಮುಖಾಂತರ ಒಂದು ವಿಶೇಷವಾದ ಕೊಡುಗೆಯನ್ನ ನಮ್ಮ ಸಹಕಾರಿಯಿಂದ ನೀಡ್ಕೊಂಡು ಬರ್ತಾ ಇದೆ. ಅದೇ ರೀತಿಯಾಗಿ ಏನಾದ್ರೂ ಈ ಒಂದು ನೀವು ಈ ಕ್ಯಾಂಪಸ್ ನೋಡ್ತಾ ಇದ್ದೀರಿ, ಮಹಾವೀರ ಶಿಕ್ಷಣ ಸಂಸ್ಥೆ 2003ರಲ್ಲಿ ಒಂದು ಸಣ್ಣ 20 ವಿದ್ಯಾರ್ಥಿಗಳಿಂದ ಪ್ರಾರಂಭಗೊಂಡ ಒಂದು ಈ ಶಿಕ್ಷಣ ಸಂಸ್ಥೆ ಇವತ್ತು LKG ಯಿಂದ ಪೂರ್ವ ಪ್ರಾಥಮಿಕ ಇರಬಹುದು, ಪ್ರಾಥಮಿಕ ಇರಬಹುದು, ಪ್ರೌಢ ಶಿಕ್ಷಣ ಇರಬಹುದು, ಪದವಿ ಪೂರ್ವ ಶಿಕ್ಷಣ ಇರಬಹುದು ಅಥವಾ ಪದವಿ ಶಿಕ್ಷಣ BCA ಮತ್ತು ಬಿಕಾಂ ಮತ್ತು ITI ವಿಶೇಷ ತರಬೇತಿಗಳನ್ನು ನೀಡುವ ಮುಖಾಂತರ ಇಲ್ಲಿ ಒಂದು 2000 ವಿದ್ಯಾರ್ಥಿಗಳು ಏನು ವ್ಯಾಸಂಗ ಮಾಡ್ತಾ ಇದ್ದಾರೆ ಹಾಗೂ ಅನೇಕ ವಿದ್ಯಾರ್ಥಿಗಳು ಈಗಾಗಲೇ ತಮ್ಮ ವೃತ್ತಿ ಜೀವನವನ್ನ ಇಂಜಿನಿಯರ್ ಆಗಿರಬಹುದು, ವೈದ್ಯ ವೃತ್ತಿಯನ್ನು ಕೈಗೊಂಡಿದ್ದಾರೆ. ಇಲ್ಲಿ ವಿದ್ಯಾರ್ಥಿಗಳು ಈ ಶಿಕ್ಷಣ ಸಂಸ್ಥೆ ಇಷ್ಟೊಂದು ಬೃಹತ್ತವಾಗಿ ಬೆಳೆಯಲು ಇದರ ಬೆನ್ನೆಲುಬಾಗಿ ಮಹಾವೀರ್ ಸಂವಾದ ಸಹಕಾರಿ ಅಂತ ಹೇಳ್ತಾ ಅದರ ಬೆನ್ನೆಲುಬು ತಾವುಗಳಂತ ಹೇಳಕ್ಕೆ ತುಂಬರು ಅತಿ ಮನಸ್ಸಿನಿಂದ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಬರುವ ದಿನಮಾನಗಳಲ್ಲಿ ವಿಶೇಷವಾಗಿ ನಮ್ಮ ಸಹಕಾರಿಯಿಂದ ನಮ್ಮ ಸದಸ್ಯರ ಮಕ್ಕಳುಗಳು ಏನಾದರೂ IAS, IPS ಅಥವಾ ಕೋಚಿಂಗ್ ಪಡೆಯಲು ಉದ್ದೇಶದಲ್ಲಿ ನಮ್ಮ ಸಹಕಾರಿಯಿಂದ ಅವರಿಗೆ ಉಚಿತವಾಗಿ ಅವರ ಒಂದು ಅಧ್ಯಯನಕ್ಕೆ ಸಹಾಯ ಮಾಡುವ ಮುಖಾಂತರ ನಮ್ಮ ಸಹಕಾರಿಯಿಂದ ವಿಶೇಷ ಸೇವೆ ನೀಡ್ತೀವಿ ಅಂತ ಈ ಮೂಲಕ ಹೇಳುತ್ತಾ, ವಿಶೇಷವಾಗಿ ತಮ್ಮ ಸಹಕಾರ, ಮಾರ್ಗದರ್ಶನ, ಆಶೀರ್ವಾದ ಎಲ್ಲ ಆಡಳಿತ ಮಂಡಳಿಯವರದ್ದು, ಸಲಹಾ ಸಮಿತಿಯವರದ್ದು, ತಮ್ಮೆಲ್ಲರದ್ದು, ಪತ್ರಿಕಾ ಬಂಧುಗಳದ್ದು ನಮ್ಮ ಮೇಲೆ, ನಮ್ಮ ಸಂಸ್ಥೆ ಮೇಲೆ ಇರಲಿ ಅಂತ ಹೇಳ್ತಾ ಸಾಲಿನ ವರ್ಷಾಂತಕ್ಕೆ ಸಹಕಾರಿ ಸದಸ್ಯರು, ಸಹ ಸದಸ್ಯರು ಮತ್ತು ನಾಮ ಮಾತ್ರ ಸದಸ್ಯರು ಸೇರಿ ಒಟ್ಟು 14,250 ಇರುತ್ತಾರೆ ಮತ್ತು ಒಟ್ಟು ಷೇರ್ ಬಂಡವಾಳ 43,28,405 ಇರುತ್ತದೆ. ಠೇವುಗಳು 31/3/2025ಕ್ಕೆ ಸಹಕಾರಿಯ ಒಟ್ಟು ಠೇವು 280,35,91,224 ಇರುತ್ತದೆ ಹಾಗೂ 31/3/2026ಕ್ಕೆ 312,25,766 ಇರುತ್ತದೆ. ಒಟ್ಟು ಹೆಚ್ಚಾಗಿರುವ ಸಹಕಾರಿ ಠೇವು 31,64,34,542. ಒಟ್ಟು ನಿಧಿಗಳು ರೂಪಾಯಿ 11,66,35,813 ರೂಪಾಯಿ ಒಟ್ಟು ನಿಧಿಗಳ ಮೊತ್ತವಿದ್ದು, ಇದರಲ್ಲಿ
ಕಾಯ್ದಿಟ್ಟ ನಿಧಿ, ಕಟ್ಟಡ ನಿಧಿ, ಸದಸ್ಯರ ಕ್ಷೇಮ ನಿಧಿ, ನೌಕರ ಕ್ಷೇಮ ನಿಧಿ ಮತ್ತು ಇತರೆ ನಿಧಿಗಳಿರುತ್ತವೆ. ದುಡಿಯುವ ಬಂಡವಾಳ ವರ್ಷಾರಂಭಕ್ಕೆ ದುಡಿಯುವ ಬಂಡವಾಳ ರೂಪಾಯಿ 314,85,47,81 ಇದ್ದು ವರ್ಷಾಂತ್ಯಕ್ಕೆ ಒಟ್ಟು 350,76,50,204 ರೂಪಾಯಿ ಆಗಿದೆ. ಸದರಿ ವರ್ಷದಲ್ಲಿ 36,91,03,123 ರೂಪಾಯಿಗಳು ಬಂಡವಾಳ ಹೆಚ್ಚಿಗೆ ಆಗಿದ್ದು ಸರ್ಕಾರಿ ಪ್ರಗತಿ ಪ್ರತಿಬಿಂಬಿಸುತ್ತದೆ. ಉಂಟಾವಣೆ ಪ್ರಸಕ್ತ ಸಾಲಿನಲ್ಲಿ 48,85,86,375 ರೂಪಾಯಿ ಉಂಟಾವಣೆ ಇದ್ದು ಮೊತ್ತವನ್ನು ಅರ್ಬನ್ ಬ್ಯಾಂಕ್, ಬಿಡಿಸಿಸಿ ಬ್ಯಾಂಕ್ ಹಾಗೂ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಹೂಡಿಕೆ ಮಾಡಿರುತ್ತೇವೆ. ಸಾಲಗಳು ಸರ್ಕಾರಿ ಸದಸ್ಯರಿಗೆ ವಿವಿಧ ರೀತಿಯ ವ್ಯಾಪಾರ ಉದ್ಯೋಗ ಮಾಡಲು ಕಾರ್, ಬೈಕ್, ಟ್ರಕ್, ಟ್ರ್ಯಾಕ್ಟರ್, ಇತರೆ ವಾಹನ ಸಾಲ, ಹೊಸ ಮನೆ ಹಾಗೂ ವಾಣಿಜ್ಯ ಮಳಿಗೆ ಕಟ್ಟಲು ಸಾಲ, ಮಧ್ಯಮಾವಧಿ ಸಾಲ, ನಗದು ಉದ್ರಿ ಸಾಲ, ಬಂಗಾರ ಅಡವು ಸಾಲ ಮತ್ತು NSE ಸಾಲ ಮುಂತಾದವುಗಳಿಗೆ ಇನ್ನೂ ಉಳಿದವರಿಗೂ ಕಳೆದ ವರ್ಷದಲ್ಲಿ ಒಟ್ಟು 250,67,19,653 ರೂಪಾಯಿ ಸಾಲ ಹಂಚಿದ್ದು ಪ್ರಸಕ್ತ ಸಾಲಿನಲ್ಲಿ ಹೆಚ್ಚಿಗೆ 24,58,52,933 ಸಾಲ ವಿತರಿಸಿ ವರ್ಷಾಂತರಕ್ಕೆ ಒಟ್ಟು ಸಾಲ ರೂಪಾಯಿ 275,25,72,584 ಇರುತ್ತದೆ. ಮುಂದೆಯೂ ಸದಸ್ಯರಿಗೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ವಿವಿಧ ರೀತಿಯ ಸಾಲಗಳನ್ನು ವಿತರಿಸಲು ಆಡಳಿತ ಮಂಡಳಿಯು ತೀರ್ಮಾನಿಸುತ್ತದೆ. ಕಾರಣ ಸದಸ್ಯರು ತಮ್ಮ ಸಾಲವನ್ನು ವೇಳೆಗೆ ಸರಿಯಾಗಿ ಮರುಪಾವತಿಸಿ ಸಹಕಾರಿ ಅಭಿವೃದ್ಧಿಗೆ ಸಹಕರಿಸಬೇಕೆಂದು ವಿನಂತಿ ಮಾಡಿಕೊಳ್ಳುತ್ತೇವೆ. ನಮ್ಮ ಸಹಕಾರಿಯ 2025-26ನೇ ಸಾಲಿನಲ್ಲಿ ಒಟ್ಟು ಲಾಭ 4,01,55,055 ರೂಪಾಯಿ ಆಗಿರುತ್ತದೆ. ಲಾಭ ವಿಲೇವಾರಿಯನ್ನು ಆಡಳಿತ ಮಂಡಳಿಯವರು ಈ ಕೆಳಗಿನಂತೆ ಮಾಡಿರುತ್ತಾರೆ. ಅವುಗಳನ್ನು ಗಮನಿಸಿ ಮಂಜೂರು ಕೊಡಬೇಕಾಗಿ ವಿನಂತಿ. 1. ಕಾಯ್ದಿಟ್ಟ ನಿಧಿ 25%, 1,38,764. ಸಹಕಾರಿ ಶಿಕ್ಷಣ ನಿಧಿ 2%, 8,03,101 ರೂಪಾಯಿ. ಲಾಭಾಂಶ ಡಿವಿಡೆಂಟ್ 2024-25 25%, 7,73,800 ರೂಪಾಯಿ. ಸಿಬ್ಬಂದಿ ಬೋನಸ್ 39,73,516 ರೂಪಾಯಿ. ಮೇಲಿನಂತೆ ಹಂಚಿ ಉಳಿದ 2,45,65,874 ರೂಪಾಯಿ ಪೈಕಿ ಕಟ್ಟಡ ನಿಧಿ 22%, 54,04,492. ಸ್ಥಾನಿಕ ಶಿಕ್ಷಣ ನಿಧಿ 20%, 49,13,175. ಸದಸ್ಯರ ಅನುಕಂಪ ನಿಧಿ 2%, 4,91,317 ರೂಪಾಯಿ. ಸದಸ್ಯರ ಅನುಕಂಪ ಅನಿರೀಕ್ಷಿತ ನಷ್ಟ ಹಾಗೂ ಸಾಧ್ಯವಾದ ವೆಚ್ಚ 20%, 49,13,175 ರೂಪಾಯಿ. ಧರ್ಮಾರ್ಥ ನಿಧಿ 25%, 61,41,468 ರೂಪಾಯಿ. ಮಹೋತ್ಸವ ನಿಧಿ 5%, 12,22,295. ಕೊರತೆ ನಿಭಾವನಾ ನಿಧಿ 3%, 7,36,976 ರೂಪಾಯಿ. ನೌಕರ ಕ್ಷೇಮ ನಿಧಿ 3%, 7,36,976 ರೂಪಾಯಿ. ಒಟ್ಟು 4,01,55,055 ರೂಪಾಯಿ. ಮಂಡಿಸಬೇಕಾದ ವಿಷಯಗಳ ವಿವರಗಳನ್ನು ಓದಿ ಹೇಳುತ್ತೇನೆ ಒಂದೊಂದಾಗಿ. ಆನಂತರ ಅದರ ಬಗ್ಗೆ ಚರ್ಚೆ ಮಾಡ್ತಾ ಹೋಗುತ್ತೇವೆ. ವಿಷಯಗಳು ಸನ್ 2024-25 ಸಾಲಿನ ನಡವಳಿಕೆಯನ್ನು ಓದಿ ಹೇಳುವುದು, ಮಂಡಳಿಯು ಸಲ್ಲಿಸಿದ ವಾರ್ಷಿಕ ವರದಿಯನ್ನು ಓದುವುದು, ಸನ್ 2025-26ನೇ ಸಾಲಿನ ಲೆಕ್ಕ ಪರಿಶೋಧಕರ ವರದಿಯನ್ನು ಅಂಗೀಕರಿಸುವುದು, ಲೆಕ್ಕ ಪರಿಶೋಧನೆಯ ಪಾಲನಾ ವರದಿ ಪರಿಗಣನೆ, ನಿವ್ವಳ ಲಾಭ ವಿಭಾಗನೆ ಮಾಡುವುದು, ಸನ್ 2026-27ನೇ ಸಾಲಿನ ಬಜೆಟ್ಗೆ ಅನುಮೋದನೆ, 2025-26ನೇ ಸಾಲಿನ ಬಜೆಟ್ಗಿಂತ ಹೆಚ್ಚಾದ ಖರ್ಚಿಗೆ ಮಂಜೂರು ಪಡೆಯುವುದು, ಸನ್ 2026-27ನೇ ಸಾಲಿಗಾಗಿ ಸಹಕಾರಿಗೆ ಲೆಕ್ಕ ಪರಿಶೋಧಕರನ್ನು ನೇಮಿಸುವುದು, ವಿಚಾರಣಾ ವರದಿಗಳು ಏನಾದರೂ ಇದ್ದಲ್ಲಿ ಅದರ ಬಗ್ಗೆ ಚರ್ಚೆ,
ಸಹಕಾರಿಗೆ ಅಗತ್ಯ ಇರುವ ಉಪವಿಧಿಗಳ ತಿದ್ದುಪಡಿ ಕುರಿತು ಕಾಗವಾಡ ತಾಲೂಕಿನ ಉಗಾರ್ಪುರ್, ಚಿಕ್ಕೋಡಿ ತಾಲೂಕು, ಪಟ್ಟಣಗುಡಿ, ಶಿವಮೊಗ್ಗ ಜಿಲ್ಲೆ ಸಾಗರ ನಗರದಲ್ಲಿ, ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ನಗರದಲ್ಲಿ ನೂತನ ಶಾಖೆಗಳನ್ನು ತೆರೆಯಲು ಅನುಮೋದನೆ ನೀಡುವ ಕುರಿತು ಅಧ್ಯಕ್ಷರ ಅನುಮತಿ ಮೇರೆಗೆ ಬರುವ ಇನ್ನಿತರ ವಿಷಯಗಳು ಈ ಪ್ರಕಾರ ವಿಷಯಗಳು. ಅದರಲ್ಲಿ ವಸಂತ ನಿಲಜಿಗೆ ಅವರ ತಂದೆಯವರು ಅಲ್ಲಿ ವಸಂತ ನಿಲಜಿಗೆ ಅವರು ಅಲ್ಲಿ ಆಗಮಿಸಿದ್ರು. ಅವರ ಈ ರೂಪರೇಷೆಗಳನ್ನು ಕಂಡ ನಮಗೆ ತಿಳುವಳಿಕೆಗಳನ್ನು ಕೊಡೋದ್ರ ಜೊತೆಗೆ ತಾವು ಒಂದು ಸಂಸ್ಥೆಯನ್ನು ಪ್ರಾರಂಭಿಸಿ ಆ ಶಿಕ್ಷಣ ಕ್ಷೇತ್ರದಲ್ಲಿ ಹಾಗೂ ಈ ಆರ್ಥಿಕ ಕ್ಷೇತ್ರದ ಸಹಕಾರ ಕ್ಷೇತ್ರದಲ್ಲಿ ಭೀಷ್ಮನಂತ ಸಂಸ್ಥೆಯನ್ನು ಬೆಳೆಸಿ ದೊಡ್ಡದನ್ನು ಮಾಡಿದ್ದಾರೆ. ಇಂದು ಹುಕ್ಕೇರಿಗೆ ಅವಶ್ಯವಿರುವಂತಹ ಅನೇಕ ಕೋರ್ಸುಗಳನ್ನ ಈ ಶಾಲೆಗೆ ತಂದ ಈ ಭಾಗದ ವಿದ್ಯಾರ್ಥಿಗಳಿಗೆ ವಿಶೇಷವಾದಂತಹ ಗಮನವನ್ನು ಕೊಟ್ಟದಕ್ಕಾಗಿ ಅವರನ್ನ ವಿಶೇಷವಾಗಿ ನಾನು ಅಭಿನಂದಿಸ್ತೇನೆ. ಅಷ್ಟೇ ಅಲ್ಲ, ಈ ಸರ್ಕಾರಿ ರಂಗದಲ್ಲಿ ಬಹಳಷ್ಟು ಮಂದಿ ಆರ್ಥಿಕವಾಗಿ ಮುಂದೆ ಬಂದಿರಬಹುದು. ಅದ್ರ ಜೊತೆಗೆ ಸಾಮಾಜಿಕ ಕಳಕಳಿಯನ್ನು ಹೊಂದಿ ಸಮಾಜದ ಸೇವೆಗಾಗಿ ಮುನ್ನುಡಿಯುತ್ತಿರುವಂತ ಈ ಮಹಾವೀರ ಸಂಸ್ಥೆಯನ್ನು ಉತ್ತರೋತ್ತರವಾಗಿ ಬೆಳೆಯಲಿ, ಆರ್ಥಿಕ ರಂಗದಲ್ಲಿಯೂ ಬೆಳೆಯಲಿ, ಶೈಕ್ಷಣಿಕ ರಂಗದಲ್ಲಿಯೂ ಇನ್ನಷ್ಟು ಮುಂದೆ ಬರಲಿ, ಎತ್ತರಕ್ಕೆ ಏರಲಿ, ಪತಾಕೆಯನ್ನು ಹಾರಿಸಲಿ ಅಂತ ಹಾರೈಸಿ ನನ್ನ ಎರಡು ಮಾತು. ಇದಕ್ಕಿಂತ ಮುಂಚೆ ಇವ್ರ ಮನೆಯಲ್ಲಿ ನಾನು ಬಾಡಿಗೆ ಇದ್ದೆ. ಸ್ವಲ್ಪ ಈ ವಿಷಯವನ್ನು ಬಿಟ್ಟು ಬೇರೆ ಮಾತಾಡ್ತೀನಿ. ಯಾಕಂದ್ರೆ ಬಾಳೋತಾತ್ ನೀವು ಕೋಟಿ, ಲಕ್ಷ, ಬಡ್ಡಿ, ಗಂಟ ಭಾಳ ಕೇಳಿದಿರಿ ಇಷ್ಟ ತನಕ. ಅವ್ರ ಮನೆಯಲ್ಲಿ ಬಾಡಿಗೆ ಇದ್ದೆ ನಾನು. ಕೆಳಗಡೆ ಬ್ಯಾಂಕು, ಮೇಲ್ಗಡೆ ಬಗ್ಗೆ ಮಾವಿನ ನಿಲ್ಲಿಸಿ ಅವ್ರ ತಂದೆ ಅವ್ರು ಬಂದು ಕುತ್ಕೊಂಡಿದ್ರು. ಅವ್ರ ಮುಂದೆ ಒಂದು 2-3 ಸರಿ ಮೇಲ್ ಹತ್ತುದು ಕೆಳಗಿಳಿದು ಮಾಡಿದೆ. ಅವ್ರು ನಾನು ಅಬ್ಸರ್ವ್ ಮಾಡಿ, ತಮ್ಮ ನಿನ್ಗೆ ಏನ್ ಬೇಕಾಗೈತೆ ಅಂದ್ರು. ನನಗೆ ಧೈರ್ಯ ಸಾಲಕ್ಕಾಗಿ ಸರ್ ನಿಮ್ಮನ್ನ ಚಾ ಕುಡಿಯಾಕ ಕರ್ಕೊಂಡು ಹೋಗ್ಬೇಕು ಮಾಡಿದೆ ನೋಡಿ. ಇಷ್ಟನಾ? ಸಕ್ರಿ ಕಡಿಮೆ ಹಾಕಂಗ ಸರಿ ಅಂತ ಕರ್ಕೊಂಡು ಹೋಗಿ ಮೇಲೆ ಕುಳಿಸ್ರೆ ಅವ್ರ ಮಾತು ಕೇಳಿದ್ರು. ಒಂದು 5 ವರ್ಷ ಆತೇನ್ರಿ ನಮ್ಮ ಮನ್ಯಾಗ ಬಾಡಿಗೆ ಇದ್ದ. ನಾವು 9 ವರ್ಷ ಆತ್ರಿ ಅಲ್ಲಿ. ಹೌದಾ? 9 ವರ್ಷ ಆಯ್ತು, ಭಾಳ ದಿವ್ಸ ಆಯ್ತಲ್ಲ ಅಂದ್ರು. ಅದಕ್ಕೆ ಅವ್ರಿಗೆ ಏನಂದೆ, ನಿಮ್ ಮನೆಯಲ್ಲಿ ಯಾರು ಬಾಡಿಗೆ ಇರ್ತಾರಲ್ಲ ಅವರೆಲ್ಲ ಹೊಸ ಮನೆ ಕಟ್ಕೊಂಡು ಹೋಗ್ತಾರಂತ ಹೇಳಿದಾರ ನನಗೆ ಬಂದಾಗ್ರಿ. ಅದಕ್ಕೆ ನಾ ದಾರಿ ಕಾಯತ್ನು ಅಂತ. ಹೌದಾ? ಈ ತರ ವಿಚಾರ ಮಾಡಿದ್ದೀರಾ? ಅಡ್ಡಿಲ್ಲಪ್ಪ, ನಿನಗೆ ಆಗಲಿ ಹಂಗಾರ ಒಳ್ಳೇದಂದ್ರು. ಒಂದು ಆಶ್ಚರ್ಯದ ವಿಷಯ ಏನಂತಂದ್ರೆ, ಆವತ್ತೇ ಸಾಯಂಕಾಲ ನಮ್ಮ ಮನೆ ಹಿಂದೆ ಒಬ್ಬಳು ಹೆಣ್ಮಗಳು ಜಾಗ ಸಲುವಾಗಿ ಗಲಾಟೆ ಮಾಡಿದ್ರು. ಅವ್ರು ಫೋನ್ ಮಾಡಿ ಹೇಳಿದ್ರು, ಸರ್ ನೀವು ಜಗಳ ಬೇಡ್ರಿ, ಇಬ್ರು ಕಾಂಪ್ರಮೈಸ್ ಮಾಡ್ಕೊಂಡು ರೋಡ್ ಬಿಟ್ಕೊಂಡು ನಾವು ಮನಿ ಕಟ್ಕೊಂಡು ಅಂತೇಳಿ ಮನಿ ಕಟ್ಟಕ್ ಪ್ರಾರಂಭ ಮಾಡಿದ್ದೇವೆ. ಆ ಮನಿ ಮುಗಿದ ಒಳಗಡೆ ಅವ್ರು ದೈವಾಧೀನರಾದ್ರು. ಅದೇ ಸಂದರ್ಭದಲ್ಲಿ ಮಾವೀರಣ್ಣ ಮನೆಗೆ ಹೋದೆ, ಹಿಂಗಾಗಿತ್ತನ್ನ ಅಂದ್ರು. ಅವರು ಅದೇ ಮನುಷ್ಯನಾಗ ಇಟ್ಕೊಂಡು ಮಾವೀರಣ್ಣ ಮತ್ತು ಸಂಜು ಅಣ್ಣ ವಿತ್ ಫ್ಯಾಮಿಲಿ ಸಕಟ ನನ್ನ ಮನೆ ಗೃಹ ತಂದು ನನಗೆ ಆಶೀರ್ವಾದ ಮಾಡಿ